ಸ್ವಲ್ಪ ಜಾಗ ಸ್ವಲ್ಪ ಹುಷಾರು. Konco dulu ಸ್ವಲ್ಪ ಗಟ್ಟಿ पूजा समयं सुमधुरगानम् देवसुतनं स्नेहपरपूजिपसमयम् अभिषक्तम् अनन्तम् स्वामिने सुन्दरालय हृदयवद नडिसि
ನಿ ಸ ನಿ ಸ ಮ ಮ ದ ಮ ದ ನಿ ದ ನಿ ಸ ನಿ ಸ ಸ ಮ ಗ ನಿ ಗ ಸ ದ ಸ ನಿ ದ ಮ ದ ನಿ ಸ ಪ್ರೀತಿಯ ಸ್ವಾಮಿಗೆ ಸುಂದರ ಆಲಯ. ಉದಯದಿ ಮನವರು ಬೆಳಗಿ ಭಕ್ತಿಯ ಜ್ಯೋತಿಯು ಹೃದಯದಿ ಉರಿಸಿ. ಸೂರ್ಯನ ಉದಯದಿ ಮನವರು ಬೆಳಗಿ ಭಕ್ತಿಯ ಜ್ಯೋತಿಯು ಹೃದಯದಿ ಉರಿಸಿ. ಪ್ರೀತಿಯ ಹಾರತಿ ಬೆಳಗುತ್ತಲಿ ನಗೆ, ಪ್ರೀತಿಯ ಹಾರತಿ ಬೆಳಗುತ್ತಲಿ ನಗೆ. ಶಿರವಾಗಿ ಸ್ತುತಿ ಹಾಡಿ ನಿನ್ನೆಡೆಗೆ ಬಂದೆ. ಸತ್ಯರೂಪನ ಸತ್ಯವಾಕ್ಯವ ಸತ್ಯವಾಗಲಿ ನಡೆದು, ಸತ್ಯರೂಪವಂ ಸತ್ಯ ದರ್ಶನಂ ನಿತ್ಯ ಸತ್ಯವಂ ಬೆಳಗಿ. ಸತ್ಯ ಜ್ಯೋತಿಯಂ ಸತ್ಯ ಪ್ರೀತಿಯಂ ಸರ್ವ ಜನತೆಗೆ ಸಾರಿ. ಓ ಸತ್ಯ ನಿತ್ಯ ಶಾಂತಿ. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ಕಾಮನೆಗಳು. ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ಹಾಗೂ ನಮಗಾಗಿ ಪ್ರಾರ್ಥಿಸಲು ನಮ್ಮ ಮಧ್ಯದಲ್ಲಿ ಬಂದಿರುವ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಮಚಾದೋ ಅವರನ್ನು ನಾನು ಆದರವಾಗಿ ಈ ಬಲಿಪೂಜೆಗೆ ಸ್ವಾಗತಿಸುತ್ತೇನೆ. ಹಾಗೂ ಇತರರನ್ನು ನಾನು ಸ್ವಾಗತಿಸುತ್ತೇನೆ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಎಲ್ಲ ದಂಪತಿಗಳನ್ನು ಈ ಬಲಿಪೂಜೆಗೆ ಸ್ವಾಗತಿಸುತ್ತೇನೆ. ಕೃಪಾಕರ ಕ್ರಿಸ್ತನ ಆಶೀರ್ವಾದಗಳಿಗಾಗಿಯೂ ಹಾಗೂ ನಮ್ಮ ಪಾಲಕಿ ಸಂತ ಫೌಸ್ಟಿನರ ಭಿನ್ನಗಳಿಗಾಗಿಯೂ ನಾವು ಪ್ರಾರ್ಥಿಸೋಣ. ವಿವಾಹಿತ ದಂಪತಿಗಳ ವರ್ಷ. ಓ ದೇವರೇ, ಮನುಷ್ಯನನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿ ಅವರನ್ನು ವಿವಾಹ ಬಂಧನದಲ್ಲಿ ಒಂದುಗೂಡಿಸಿದ್ದೀರಿ. ಆ ಬಂಧನವು ಪ್ರೀತಿಯ ಬೇರ್ಪಡಿಸಲಾಗದ ಬಂಧನವಾಗಿರಲೆಂದು ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಪ್ರೀತಿಯ ಬಂಧನವನ್ನು ಅನುಭವಿಸಲು ಕೃಪೆ ಹಾಗೂ ಆಶೀರ್ವಾದಗಳನ್ನು ಎಲ್ಲ ದಂಪತಿಗಳ ಮೇಲೆ ಹೇರಳವಾಗಿ ಸುರಿಸಲೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಕೃತಜ್ಞತಾ ಬಲಿಪೂಜೆಯಾಗಿ ಬಾಲು ಸಂಜಯ್ ಹಾಗೂ ಸುಷ್ಮಿತಾ ಇವರ ಕುಟುಂಬದವರು ಅರ್ಪಿಸುತ್ತಾರೆ. ಕೃತಜ್ಞತಾ ಬಲಿಪೂಜೆಯಾಗಿ ಆಶಾ ಮತ್ತು ದೇವರಾಜ್ ಕುಟುಂಬದವರು ಹಾಗೂ ಆಶಾ ಮತ್ತು ದೇವರಾಜ್ ಮೃತ ಹೊಂದಿದ ಇನಾಸಪ್ಪ ಅವರ ಕುಟುಂಬದಲ್ಲಿ ಮೃತ ಹೊಂದಿದ ದೇವರಾಜ್, ಬಾಲರಾಜ್ ಹಾಗೂ ಸಂಧ್ಯಾಗಪ್ಪ ಇವರಿಗಾಗಿಯೂ ಪ್ರಾರ್ಥಿಸೋಣ. ಕೃತಜ್ಞತಾ ಬಲಿಪೂಜೆಯಾಗಿ ಆನಂದ್ ಪ್ರಕಾಶ್ ಮತ್ತು ಜಯ ಅವರು, ಕೃತಜ್ಞತಾ ಬಲಿಪೂಜೆಯಾಗಿ ಮೇರಿ ಶೈಲಾ ಮತ್ತು ಜಾನ್ಕಿ ನಗರವರು ಅರ್ಪಿಸುತ್ತಾರೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಉನ್ನತಿಯು ನಿಮ್ಮೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹಳ ಸಂತೋಷದಿಂದ, ಆತುರದಿಂದ ಮತ್ತು ಪ್ರೀತಿಯಿಂದ ನಾವು ಸೇರಿದ್ದೇವೆ. ಭಾನುವಾರ ದಿವಸ ನಮ್ಮ ಕ್ರೈಸ್ತ ಬಾಂಧವರಿಗೆ ದೇವರಿಗೆ ಮೀಸಲಿಟ್ಟಂತಹ ದಿವಸ, ಯೇಸು ಕ್ರಿಸ್ತರ ಪುನರುತ್ಥಾನದ ದಿವಸ. ಮತ್ತು ಈ ದಿವಸ ನಾವು ನಮ್ಮ ಪೂಜೆ ಮುಖಾಂತರ ಶುರು ಮಾಡುವಂತಹ ದಿವಸ ಒಳ್ಳೆಯ ಕೆಲಸದಿಂದ, ಒಳ್ಳೆಯ ಅಪೇಕ್ಷೆ ಹಾಗೂ ನಮ್ಮ ಜೀವನದಲ್ಲಿ ಮಾಡುವಂತಹ ಈ ವರ್ಷದಲ್ಲಿ ವಿಶೇಷವಾಗಿ ನಮ್ಮ ಕುಟುಂಬದ ಅಥವಾ ದಂಪತಿಗಳ ವರ್ಷ ಅಂದ್ಕೊಂಡು ನಾವು ಪಾಲಿಸುತ್ತೇವೆ.
ಕ್ರೈಸ್ತ ಧರ್ಮದಲ್ಲಿ ಮದುವೆ ಸಂಸ್ಕಾರ ಒಂದು ಪವಿತ್ರ ಸಂಸ್ಕಾರ. ದೇವರೇ ವಿಶೇಷವಾಗಿ ರಚಿಸಿದ ದಿವಸ ನಮ್ಮ ದಂಪತಿಗಳಷ್ಟೇ ಅಲ್ಲದೆ ಇಡೀ ಕುಟುಂಬವನ್ನು ದೇವರಿಗೆ ಸಮರ್ಪಿಸುವಂತಹ ದಿವಸ ಇವತ್ತಿನ ದಿವಸ. ಇತ್ತೀಚೆಗೆ ನಾವು ಈ ವರ್ಷ ನಮ್ಮ ಇಡೀ ಧರ್ಮಕ್ಷೇತ್ರದಲ್ಲಿ ಪವಿತ್ರ ದಂಪತಿಗಳ ವರ್ಷಗಳನ್ನು ಆಚರಿಸುವಾಗ ಇವತ್ತು ಇಲ್ಲಿ ನಿಮ್ಮ ಹೊಸಕರಳಿಯಲ್ಲಿ ನಾವು ಅದನ್ನು ಉದ್ಘಾಟಿಸುತ್ತೇವೆ. ದೇವರಲ್ಲಿ ವಿಶೇಷವಾಗಿ ಪ್ರತಿಯೊಂದು ದಂಪತಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸೋಣ ಮತ್ತು ದೇವರ ಆಶೀರ್ವಾದದಿಂದ ನಮ್ಮ ಕುಟುಂಬ, ನಮ್ಮ ಮನೆತನ, ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಲೆಂದುಕೊಂಡು ದೇವರ ಹತ್ರ ವಿಶೇಷವಾಗಿ ಈ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರು ಯೋಜನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ರೂಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ನಂಬಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು 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 ದಯೆ ತೋರಿ. ಪ್ರಭು 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 ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು 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 ದಯೆ ತೋರಿ. ಪ್ರಭು 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 ದಯೆ ತೋರಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ. ಶಾಂತಿ 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 ಭುವನದಿ ಮನುಜನಿ ಶಾಂತಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ. ಶಾಂತಿ 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 ಭುವನದಿ ಮನುಜನಿ ಶಾಂತಿ. ದೇವನಿಗೆ ಪಿತ ದೇವನಿಗೆ, ಕರ್ತನಿಗೆ ಸೃಷ್ಟಿಕರ್ತನಿಗೆ, ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ. ದೇವನಿಗೆ ಪಿತ ದೇವನಿಗೆ, ಕರ್ತನಿಗೆ ಸೃಷ್ಟಿಕರ್ತನಿಗೆ, ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ. ಶಾಂತಿ 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 ಭುವನದಿ ಮನುಜನಿ ಶಾಂತಿ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ, ಕುವರನಿಗೆ ದೇವ ಕುವರನಿಗೆ, ರಕ್ಷಕಗೆ ಲೋಕ ರಕ್ಷಕಗೆ ಮಹಿಮೆಯು ಸಲ್ಲಲಿ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ, ಕುವರನಿಗೆ ದೇವ ಕುವರನಿಗೆ, ರಕ್ಷಕಗೆ ಲೋಕ
ನಿನಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮೌನತದಲ್ಲಿ ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಆತ್ಮನಿಗೆ ಪವಿತ್ರಾತ್ಮನಿಗೆ ತಾತನಿಗೆ ವರದಾತನಿಗೆ ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ. ಆತ್ಮನಿಗೆ ಪವಿತ್ರಾತ್ಮನಿಗೆ ತಾತನಿಗೆ ವರದಾತನಿಗೆ ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲಿ ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಪ್ರಾರ್ಥಿಸೋಣ. ದೇವರ ನೀತಿಯುತ ಹಾಗೂ ಸತ್ಯವಂತರ ಹೃದಯಗಳಲ್ಲಿ ನೀವು ನೆಲೆಸುತ್ತೀರೆಂದು ನಮಗೆ ಕಲಿಸಿದ್ದೀರಿ. ನಿಮ್ಮ ಕೃಪಾವರದಿಂದ ನಾವು ನಿಮಗೆ ಯೋಗ್ಯ ನಿವಾಸಗಳಿಗಾಗಿ ರೂಪಿಸಿಕೊಳ್ಳುವಂತ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಿಕ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರವಾಗಿ ಯೇಸು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದುರುಳನಾಗೆಂದು ದೇವರು ಯಾರಿಗೂ ಆಜ್ಞಾಪಿಸಿಲ್ಲ. ಸಿರಾಕನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ, ಅಧ್ಯಾಯ 15 ವಚನಗಳು 15ರಿಂದ 20. ನೀನು ಇಚ್ಛಿಸಿ ಇದೆಯಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆವೆ. ಹೀಗೆ ನಂಬಿಗಸ್ತನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ನಿನ್ನ ಮುಂದೆ ಇಟ್ಟಿರುವರು ಬೆಂಕಿಯನ್ನು ಹಾಗೂ ನೀರನ್ನು. ನೀನು ಆಯ್ದುಕೊಳ್ಳಬಹುದು ನಿನಗೆ ಬೇಕಾದುದನ್ನು. ಜೀವನ್ಮರಣಗಳು ಇರಿಸಲಾಗಿವೆ ಮನುಷ್ಯನ ಎದುರಿನಲ್ಲೇ. ಅವನು ಇಷ್ಟಪಟ್ಟದ್ದನ್ನು ಕೊಡಲಾಗುವುದು ಅವನಿಗೆ. ಏಕೆಂದರೆ ದೇವರ ಜ್ಞಾನ ಅಪರಿಮಿತ, ಆತ ಅಪೂರ್ವ ಬಲವಂತ, ಎಲ್ಲವನ್ನು ವೀಕ್ಷಿಸುವಂತವ. ದೇವರಿಗೆ ಭಯಪಡುವವರ ಮೇಲಿದೆ ಆತನ ಕೃಪಾಕಟಾಕ್ಷ. ಮನುಷ್ಯನು ಮಾಡುವ ಪ್ರತಿಯೊಂದು ಆತನಿಗೆ ವ್ಯಕ್ತ. ದುರುಳನಾಗೆಂದು ದೇವರು ಯಾರಿಗೂ ಆಜ್ಞಾಪಿಸಿರಲಿಲ್ಲ. ಪಾಪ ಮಾಡಲು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಪ್ರಭುವಿನ ವಾಕ್ಯ. ಸಾಧಾರಣ ಕಾಲದ 6ನೇ ಭಾನುವಾರ. ಕೀರ್ತನೆ 119 1ರಿಂದ 34. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು. ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ
ಜಾಗರೂಕತೆಯಿಂದ ಪಾಲಿಸಬೇಕೆಂದು ನೀ ವಿಧಿಸಿರುವೆಯಯ್ಯ. ನಿನ್ನ ನಿಬಂಧನೆಗಳನ್ನು ಪಾಲನೆಯಲ್ಲಿ ಸ್ಥಿರತೆ ಇದ್ದರೆ ಒಳಿತು ನಿನ್ನ ಮನದಲ್ಲಿ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಿನ್ನ ನುಡಿಯಲ್ಲಿ ಕೇಳಿ ಬಾಳುವಂತೆ ತೋರು ದಾಸನೆನಗೆ ಪ್ರಸನ್ನತೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಎರಡನೆಯ ವಾಚನ. ದೇವರ ಕರೆ ವಿಶೇಷವಾದ ಕರೆ. ಅದು ನಮ್ಮ ಸ್ವಪ್ರಯತ್ನದ ಫಲವಲ್ಲ. ತಮ್ಮ ಅಪರಿಮಿತ ಜ್ಞಾನದಿಂದ ತಮಗೆ ಬೇಕಾದವರನ್ನು ದೇವರು ಕರೆಯುತ್ತಾರೆ. ತಾವು ಕರೆದ ವ್ಯಕ್ತಿಗಳನ್ನು ವಿಶೇಷ ಜ್ಞಾನದಿಂದ ತುಂಬುತ್ತಾರೆ. ಆ ಜ್ಞಾನ ಇಹಲೋಕದ ಜ್ಞಾನವಲ್ಲ, ಪರಮ ಸತ್ಯಗಳನ್ನು ಗ್ರಹಿಸುವ ಜ್ಞಾನ. ಇಹಲೋಕದ ಜಂಬಾಟದಲ್ಲಿರುವ ನಮಗೂ ಈ ಜ್ಞಾನ ದೊರೆತು ದೈವಿ ಅನುಭವ ನಮ್ಮದಾಗಿಸಲು ಪ್ರೇರೇಪಿಸುವ ನುಡಿಗಳನ್ನು ಧ್ಯಾನಾಸಕ್ತರಾಗಿ ಆಲಿಸೋಣ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ಇಂದಿನ ಎರಡನೆಯ ವಾಚನ. ಅಧ್ಯಾಯ 2 ವಚನಗಳು 6ರಿಂದ 10. ಸಹೋದರರೇ, ನಾನು ಪರಿಣಿತರೊಂದಿಗೆ ಜ್ಞಾನವನ್ನೇ ಕುರಿತು ಮಾತನಾಡುತ್ತೇನೆ. ಆದರೆ ಇದು ಇಹಲೋಕದ ಜ್ಞಾನವಲ್ಲ, ಅಳಿದು ಹೋಗುವಂಥ ಅಧಿಪತಿಗಳ ಜ್ಞಾನವೂ ಅಲ್ಲ. ನಾನು ಸಾರುವ ಜ್ಞಾನ ದೇವರ ನಿಗೂಢ ಜ್ಞಾನ, ಮಾನವರಿಗೆ ಮುಚ್ಚಿಟ್ಟ ಜ್ಞಾನ. ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕದ ಉತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ. ಲೋಕಾಧಿಪತಿಗಳಾಗಿರಲಿ ಇದರ ಅರಿವಿರಲಿಲ್ಲ. ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲ್ಬೆಗೇರಿಸುತ್ತಿರಲಿಲ್ಲ. ಪವಿತ್ರ ಗ್ರಂಥದಲ್ಲಿ ಹೇಳುವಂತೆ, ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಷ್ಯ ಕಲ್ಪನೆಗೂ ಎಟುಕಲಿಲ್ಲ ಅಂತ ಅತಿಶಯಗಳನ್ನು ಸಜ್ಜುಗೊಳಿಸಿರುವವನು ತನ್ನ ನುಲಿದವರಿಗೆ ಪರಮದೇವನು. ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ. ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸಿರುವವರು ಈ ಪವಿತ್ರಾತ್ಮರೇ. ಪ್ರಭುವಿನ ವಾಕ್ಯ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. Hallelujah, 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 hallelujah.
ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಧರ್ಮಶಾಸ್ತ್ರಿಗಳು ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿ ಎಂಬುದು ನಿಶ್ಚಯ. ನರಗತ್ಯ ಮಾಡಬೇಡ, ನರಗತ್ಯ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವವನು ಎಂದು ಪೂರ್ವರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ, ಕೇಳಿ. ನಿನ್ನ ಸಹೋದರ ಮೇಲೆ ಕೋಪಗೊಳ್ಳುವವನು ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು. ತನ್ನ ಸಹೋದರನನ್ನು ದುಃಖಿಸಿರುವವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಎಂದು ಬದಲಿಸುವವನು ನರಗಾಗ್ನಿಗೆ ಗುರಿಯಾಗುವನು. ವ್ಯಭಿಚಾರ ಮಾಡಕೂಡದು ಎಂಬ ನಿಯಮವನ್ನು ನೀವು ಕೇಳಿದಿರಿ. ಆದರೆ ನಾನು ಹೇಳುತ್ತೇನೆ, ಕೇಳಿ. ಪರಸ್ತ್ರೀಯರನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಹಾಕಿಯೊಡನೆ ಆಗಾಗಲೇ ವಿವಚನ ಮಾಡಿದ್ದೇ ಆಗುತ್ತಾನೆ. ಸುಳ್ಳಾಣೆ ಇರಬೇಡ, ದೇವರಿಗೆ ಆನೆ ಹೆಚ್ಚು ವಾಗ್ದಾನ ಮಾಡಿದ್ದು ನಡೆದುಕೊಳ್ಳುವುದಕ್ಕೆ ಬೇಕೆಂದು ಪೂರ್ವರಿಗೆ ಹೇಳಿದ್ದನ್ನು ನಿಮಗೆ ತಿಳಿದಿದೆ. ಈಗ ನಾನು ಹೇಳುವುದನ್ನು ಕೇಳಿ. ನೀವು ಆಜ್ಞೆ ಮಾಡಬೇಡ, ಆಕಾಶದ ಮೇಲೆ ಆಜ್ಞೆ ಮಾಡಬೇಡ, ಅದು ದೇವರ ಸಿಂಹಾಸನ. ಹೌದಾದರೆ ಹೌದನ್ನಿ, ಅಲ್ಲವಾದರೆ ಅಲ್ಲವನ್ನಿ. ಇದಕ್ಕಿಂತ ಮಿಗಿಲಾದುದು ಪಿಶಾಚಿಯಿಂದ ಪ್ರೇರಿತವಾದುದು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಭಾಳ ಸಂತೋಷದಿಂದ ನಾನು ಕೂಡ ಇವತ್ತು ಬಂದಿದ್ದೇನೆ. ಬಹುಶಃ ಒಂದೆರಡು ವರ್ಷ ಆಗಿರ್ಬೋದು ಇಲ್ಲಿ ಬಂದು ಪೂಜೆಯನ್ನು ಅರ್ಪಿಸಿದ್ದು, ಮತ್ತು ಇವತ್ತಾದರೂ ಈ ಅವಕಾಶ ನನಗೆ ಸಿಕ್ಕಿತ್ತು. ಆದರೆ ವಿಜಯರವರು ಭಾಳ ಸಲ ನನಗೆ ಬಂದು ಕರೆದಿದ್ದರು, ಬರ್ರಿ ಅಂದ್ಕೊಂಡು, ಆದರೆ ಆಗಲಿಲ್ಲ. ಇವತ್ತಾದರೂ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದರು. ವಿಶೇಷ ಅಂದರೆ ದಂಪತಿಗಳು, ನಮ್ಮ ಧರ್ಮಸಭೆ ಒಳ್ಳೆಯ ದಂಪತಿಯಿಂದ ಸಾಗುವಂಥ ಒಂದು ಚಿಕ್ಕ ಸಂಸಾರ. ಬಹುಶಃ ನಾನು ಜಗತ್ತಿಗೆ ಏನೂ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನನ್ನ ಕುಟುಂಬದಲ್ಲಿದ್ದಂತೂ ನಾನು ದೇವರಿಗೆ ಸಮರ್ಪಿಸಲಿಕ್ಕಾಗ್ತದೆ. ಮತ್ತು ದೇವರಿಗೆ ಸಮರ್ಪಿಸುವಾಗ ಅದು ಸಹಜ. ನಾನು ಒಳ್ಳೆಯದು ಬಯಸ್ತೇನೆ, ಕೆಲವು ಸಲ ಕೆಟ್ಟದ್ದು ಕೂಡ ಆಗ್ತದೆ. ಇವತ್ತಿನ ಜಗತ್ತಿನಲ್ಲಿ ಭಾಳ ಸಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳಲಿಕ್ಕೂ ಕೂಡ ಒಂಥರ ಆಗ್ತದೆ. ಯಾಕೆಂದರೆ ಕಡೆ ತನಕ ನಾವು ನಮಗೆ ಸಿಕ್ಕಿದರೆ ಸಾಕು, ನಾವು ಒಟ್ಟಿಗೆ ನಮ್ಮ ಆಸ್ತಿ ಮಾಡಿದರೆ ಸಾಕು, ನಮ್ಮ ಸಂಬಳ ಸಿಕ್ಕಿದರೆ ಸಾಕು, ನಮ್ಮ ಜೀವನ ಸಾಗಿದರೆ ಸಾಕು ಅಂತ ಹೇಳ್ತೀವಿ. ಆದರೆ ಇವತ್ತಿನ ಶುಭ ಸಂದೇಶ ಕ್ರೈಸ್ತ ಜೀವನದ ಬಗ್ಗೆ ಅತಿ ಮುಖ್ಯ ಸಂದೇಶ ಏನಂತ ಹೇಳ್ತದೆ. ನಾವೆಲ್ಲರೂ ಜೀವಿಸಲಿಕ್ಕೆ ಆಶಿಸುವರು, ಆದರೆ ಜೀವನ ಮಾಡಲಿಕ್ಕೆ ಅಥವಾ ಜೀವನವನ್ನು ಮುಂದುವರಿಸಲಿಕ್ಕೆ ಕೂಡ ಒಂದು ವಿಧಾನ ಇದೆ. ನಾವು ಬೇರೆಯವರ ತನಕ ಬೇರೆಯವರ ಹಾಗೆ ಏನೂ ಆಗಲಿ, ನಮ್ಮ ಜೀವನ ಸಾಗಲಿ ಅಂತ ನಾವು ಹೇಳೋದಿಲ್ಲ. ದೇವರ ಇಚ್ಛೆ ಪ್ರಕಾರ ನಮ್ಮ ಜೀವನ ಸಾಗಲಿ ಅಂತೀವಿ. ಭಾಳ ಸಲ ನಾವು ಬಯಸಿದ್ದು ನಮಗೆ ಸಿಗುವುದಿಲ್ಲ. ನಾನು ಕೂಡ ಬಯಸ್ತಾ ಇದ್ದೀನಿ, ನನಗೆ ದೊಡ್ಡ ಒಂದು ಮನೆ ಬೇಕು, ದೊಡ್ಡ ಒಂದು ನೌಕರಿ ಬೇಕು, ನನ್ನ ಕುಟುಂಬದಲ್ಲಿ ಯಾವಾಗಲೂ ನಾವು ಸಂತೋಷ ಇರಬೇಕು. ಎಲ್ಲರ ಇಚ್ಛೆ. ಆದರೆ ದೇವರ ಇಚ್ಛೆ, ಆ ಶಿಲುಬೆಯ ಹಾದಿ ನಾವು ಯಾಕೆ ಮಾಡ್ತೀವಿ?
ಪ್ರತಿಯೊಂದು ಸ್ಥಳದಲ್ಲಿ ಯಾಕೆ ನಾವು ಯೋಚಿಸುತ್ತೇವೆ? ಯಾಕಂದರೆ ನಮಗಿಂತ ಮೊದಲು ಯೇಸು ಕ್ರಿಸ್ತರು ಕೂಡ ಈ ಜೀವನವನ್ನು ಅನುಭವಿಸಿದವರು. 33 ವರ್ಷ ನಮ್ಮ ಜೀವನದಲ್ಲಿ ಕಳೆದವರು ಮತ್ತು ನಮ್ಮ ಪ್ರತಿಯೊಬ್ಬರಿಗೆ ಆ ಜೀವನದ ಒಂದು ಹಾದಿಯನ್ನು ತೋರಿಸ್ಕೊಟ್ಟಿದ್ದವರು. ಅದಕ್ಕಾಗಿಯೇ ನಮ್ಮ ಜೀವನ ಒಂದು ರಾಜ ಅಥವಾ ನಮ್ಮ ಮಹಲದಲ್ಲಿರುವಂಥ ಒಂದು ಜೀವನ ನಾವು ಹೇಳುವುದಿಲ್ಲ. ನಮಗೆ ಬೇಕಾದದ್ದು ಶಾಂತಿ, ಸಮಾಧಾನ, ನೆಮ್ಮದಿ. ಮತ್ತು ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ನಮಗೆ ಹೇಳ್ಕೊಡ್ತಾರೆ, ನಾವು ಬೇರೆಯವರ ಹಾಗೆ ಇಷ್ಟೇ ಮಾಡಿದರೆ ಸಾಕು, ಅಷ್ಟೇ ಹೋಗಿದರೆ ಸಾಕು, ಇಷ್ಟೇ ಕೊಟ್ಟರೆ ಸಾಕು ಅಂದ್ಕೊಂಡು ನಾವು ಹೇಳುವುದಿಲ್ಲ. ಕ್ರೈಸ್ತ ಧರ್ಮಕ್ಕೆ ಕಾಯ್ದೆ ನಿಯಮಗಳು ಇಲ್ಲ. ಒಂದು ರೀತಿಯಲ್ಲಿ ಏನು ಒಳ್ಳೆಯದು ಅದೇ ಮಾಡಲಿ, ಅದೇ ಮುಂದುವರಿಸಿಕೊಂಡು ಇರುವಂಥ ಯೇಸು ಕ್ರಿಸ್ತರು. ನಮ್ಮ ಜೀವನದಲ್ಲಿ ಆಗುವಂಥ 4 ಸನ್ನಿವೇಶಗಳು ಇವತ್ತಿನ ಶುಭ ಸಂದೇಶ ನಮ್ಮ ಮುಂದೆ ಇರುತ್ತದೆ. ಮೊಟ್ಟ ಮೊದಲಾಗಿ ಕೊಲ್ಲಬೇಡಿ, ಇತರರ ಜೀವವನ್ನು ತೆಗಿಬೇಡ್ರಿ, ನರ ಹತ್ಯೆ ಮಾಡಬೇಡಿ. ನರ ಹತ್ಯೆ ಮಾಡುವವನು ನ್ಯಾಯ ತೀರ್ಪಕ್ಕೆ ಗುರಿಯಾಗುವನು. ಆದರೆ ಯೇಸು ಕ್ರಿಸ್ತ ಹೇಳುವುದೇನು? ನರಹತ್ಯೆ ಅಲ್ಲ, ಆದರೆ ಇತರರಿಗೆ ಮನಸ್ಸಿಗೆ ನೋವಿಸುವುದು ಅದೇ ಒಂದು ಪಾಪ. ಆ ಮಿತ್ರರಿಗೆ ಬಹುಶಃ ನೀವು ಒಂದು ರೀತಿಯಲ್ಲಿ ಕೆಟ್ಟದನ್ನು ಬಯಸುವುದು ಅದೇ ಒಂದು ಪಾಪ. ಅದಕ್ಕಾಗಿ ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಕ್ಕೆ ಈಡಾಗುವನು. ಕೋಪ ಮಾಡುವವರು ಕೂಡ ಒಂದು ರೀತಿಯಲ್ಲಿ ಪಾಪ ಮಾಡುವರು ಅಂದ್ಕೊಂಡು ಇವತ್ತಿನ ಶುಭ ಸಂದೇಶ ಮೊದಲನೇ ಸನ್ನಿವೇಶ. ಎರಡನೇದಾಗಿ, ನಿಮ್ಮ ಜೀವನದಲ್ಲಿ ಬಹುಶಃ ಬಹಳಷ್ಟು ಮಿತ್ರರಿದ್ದಾರೆ ಹಾಗೂ ಶತ್ರುಗಳು ಕೂಡ ಇದ್ದಾರೆ. ನಾವು ಹೇಳ್ತೀವಿ ಮಿತ್ರರಿಗೆ ನಾವು ಪ್ರೀತಿಸಬೇಕು, ಶತ್ರುಗಳಿಗೆ ನಾವು ಕಳಿಸಬೇಕು, ಅಥವಾ ಅವರಿಗೆ ಏನಾಗಲಿ ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡು ನಾವು ಹೇಳಬೇಕು. ಆದರೆ ಯೇಸು ಕ್ರಿಸ್ತ ಹೇಳುವುದೇನು? ಮಿತ್ರರು ಒಳ್ಳೆಯವರು, ಆದರೆ ಶತ್ರುಗಳು ಕೂಡ ನೀವು ನಿನ್ನಿಂದ ದೂರಪಡಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅವರು ಕೂಡ ಮನುಷ್ಯರು, ಅವರು ಕೂಡ ವ್ಯಕ್ತಿ. ಬಹುಶಃ ಒಂದು ರೀತಿಯಲ್ಲಿ ಅವರು ಕೂಡ ಒಂದು ಪಾಪ ತಪ್ಪು ಮಾಡಿದ್ದಾರೆ. ಅವರನ್ನು ಕ್ಷಮಿಸುವುದು ನಿನ್ನ ಕರ್ತವ್ಯ. ಅವರ ಕ್ಷಮೆಯಿಂದ ದೇವರು ನನಗೆ 100 ಪಟ್ಟು ಬಹುಶಃ ಬಹುಮಾನ ನಿಮಗೆ ನಾವು ಕೊಡುವರು. ಅದಕ್ಕಾಗಿ ನೀನು ಅರ್ಪಿಸುವಾಗ, ದೇವರಿಗೆ ಕಾಣಿಕೆಯನ್ನು ಅರ್ಪಿಸಿರುವಾಗ ನಿನ್ನ ಸೋದರನ ಮೇಲೆ ಏನೂ ಮನಸ್ತಾಪವಿದ್ದರೆ, ನಿನ್ನ ನೆನಪಿಗೆ ಬಂದಿದ್ದರೆ ನಿನ್ನ ಕಾಣಿಕೆಯನ್ನು ಆ ಪೀಠದ ಮುಂದೆಯೇ ಬಿಟ್ಟು ಬಿಡು. ಮೊದಲು ಹೋಗಿ ನಿನ್ನ ಸಹೋದರನೊಡನೆ ಸಮಾಧಾನ ಮಾಡಿಕೊ. ಅಂದರೆ ನೀನು ಪೂಜೆಗೆ ಹೋಗುವಾಗ, ಬಲಿ ಅರ್ಪಣೆ ಮಾಡುವಾಗ ನಿನ್ನ ಕೈ ತೊಳಿಬೇಕು ಅಥವಾ ಸ್ವಚ್ಛ ಇರಬೇಕು ನಾವು ಹೇಳ್ತೀವಿ. ನಿನ್ನ ಕೈ ಅಷ್ಟೇ ಅಲ್ಲ, ನಿನ್ನ ಹೃದಯ ಕೂಡ ಸ್ವಚ್ಛ ಇರಬೇಕು. ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಯಾರಿಗಾದರೂ ನೋಯಿಸಿದ್ದು ಅಥವಾ ನೀನು ನೋಯಿಸ್ಕೊಂಡಿದ್ದು ಇದ್ದರೆ ಇದೇ ಒಳ್ಳೆಯ ಸ್ಥಳ. ದೇವರಿಗೆ ಸಮರ್ಪಿಸುವುದಂತ ಮೊದಲು ದೇವರ ಹತ್ರ ಕ್ಷಮೆ ಕೇಳುವುದು. ಮೂರನೇದಾಗಿ, ವ್ಯಭಿಚಾರ ಮಾಡಬೇಡ. ವ್ಯಭಿಚಾರ ಕೆಟ್ಟದ್ದು ಕೂಡ ನಮ್ಗೆ ಗೊತ್ತಿದೆ. ಆದರೆ ಯೇಸು ಕ್ರಿಸ್ತರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ವ್ಯಭಿಚಾರ ಮಾಡುವುದು ಕೆಟ್ಟದ್ದು ಗೊತ್ತಿದೆ, ಆದರೆ ಒಂದು ಸ್ತ್ರೀಯರಿಗೆ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡುವುದೇ ಒಂದು ಪಾಪ ಅಂದ್ಕೊಂಡು ಯೇಸು ಕ್ರಿಸ್ತ ಹೇಳ್ತಾರೆ. ಅಂದರೆ ನಾವು ಕೇಳೋದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಯೇಸು ಕ್ರಿಸ್ತರು ತನ್ನ ಹಿಂಬಾಲಕರಿಗೆ ಹೇಳುವಾಗ ಅವ್ರು ಹೇಳ್ತಾರೆ ಏನಂದರೆ, ನೋಡ್ರಿ, ನೀವು ನಡೆಯುವಾಗ ಅಥವಾ ಯಾರಿಗಾದ್ರೂ ಸಹಾಯ ಕೊಡುವಾಗ ಇಷ್ಟೇ ಅಂದ್ಕೊಂಡು ಬಿಟ್ಬಿಡ್ರಿ, ಇನ್ನೂ ಎಕ್ಸ್ಟ್ರಾ ಒಂದು ಮೈಲು ಹೆಚ್ಚು ಬೇಕಾದರೆ ಅವ್ರ ಜೊತೆಗೆ ಹೋಗ್ರಿ. ಅವ್ರು ಕರೆದಿದ್ದು ನಿಮಗೆ ಇಷ್ಟೇ ಹೊತ್ತಿಗೆ ಕೊಡ್ಬೇಡ, ಆದರೂ ಕೂಡ ನೀನು ಅಷ್ಟಕ್ಕೆ ಬಂದ್ ಮಾಡಬೇಡ. ಇನ್ನೂ ಒಂದು
ಅರ್ಧ ಕಿಲೋಮೀಟರ್ ಬೇಕಾದರೆ ಅವ್ರ ಮುಖಾಂತರ ಅವರಿಗೆ ತೋರಿಸ್ಕೊಂಡು ಅಥವಾ ಅವ್ರ ಜೊತೆಗೆ ಹೋಗ್ರಿ. 4ನೇದಾಗಿ ಸುಳ್ಳು ಆಣೆ ಮಾಡಬೇಡ. ಯಾಕೆ ದೇವರಿಗೆ ಆಣೆ ಇಟ್ಟು ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲೇಬೇಕು. ಅಷ್ಟೇ ಅಲ್ಲದೆ ನೀನು ನಿನ್ನ ದೇವರ ಮುಂದೆ, ನಿನ್ನ ಮಕ್ಕಳ ಮುಂದೆ, ನಿನ್ನ ತಂದೆ ತಾಯಿಯ ಮುಂದೆ ಆಣೆ ಇಟ್ಕೊಡುವುದು ಬೇಡ. ಯಾಕೆಂದರೆ ಸತ್ಯ ಇದ್ರೆ ಸತ್ಯ ಅಂತ ಹೇಳು, ಸುಳ್ಳಾದರೆ ಸುಳ್ಳು ಅಂದ್ಕೊಂಡು ಹೇಳು, ಎಸ್ ಅಥವಾ ನೋ ಅಂದ್ಕೊಂಡು ಹೇಳು. ಅದಕ್ಕಿಂತ ಹೆಚ್ಚು ಸೈತಾನದಿಂದ ಬರುವುದು ಅಂದ್ಕೊಂಡು ಯೇಸು ಕ್ರಿಸ್ತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ಧರ್ಮ ಒಂದು ರೀತಿಯಲ್ಲಿ ಬಹಳ ಸರಳ, ಆದರೆ ಬಹಳ ಕಠಿಣ ಕೂಡ. ಯಾಕಂದರೆ ದೇವರ ಯೇಸು ಕ್ರಿಸ್ತರ ಅನುಯಾಯಿಗಳಿಗೆ ಅವ್ರು ಮಾಡೋಕ್ಕಿಂತ ಹೆಚ್ಚು ಅಥವಾ ಇನ್ನೂ ಮತ್ತಿಷ್ಟು ಮಾಡಲಿಕ್ಕೆ ಯೇಸು ಕ್ರಿಸ್ತರು ಕೇಳ್ಕೊಳ್ತಾರೆ. ಯಾವುದೋ ಒಂದು ಊರಲ್ಲಿ ಒಂದು ಸ್ವಾಮೀಜಿಯವರು ಇದ್ರಂತೆ. ಆ ಸ್ವಾಮೀಜಿಯವ್ರ ಹತ್ರ ಭಾಳ ಜನರು ಹೋಗ್ತಿರುತ್ತೆ. ಯಾಕೆ? ಅವರು ಆಶೀರ್ವಾದ ಮಾಡ್ತಿದ್ರು. ಮತ್ತು ಆಶೀರ್ವಾದ ಮಾಡುವಾಗ ಜನರಿಗೆ ತನ್ನ ಇಲ್ಲದಂಥ ಯಾವುದೋ ಒಂದು ವಸ್ತು ಅವರಿಗೆ ಕೊಡ್ತಿದ್ರಂತೆ. ಆ ವಸ್ತು ಎಲ್ಲಿಂದ ಬಂತು? ಜನರು ಕೊಟ್ಟಿದ್ದು ಅದು ಹೇಗೆ ಕೊಡ್ತಿದ್ರಂತೆ. ಏನು ವಸ್ತು? ಏನೂ ಇರಲಿ, ಹಣ ಇರಲಿ, ಬಂಗಾರ ಇರಲಿ, ಆ ಒಡವೆ ಇರಲಿ, ಅವರು ಸುಮ್ಮನೆ ಕೊಟ್ಬಿಡ್ತಿರಂತೆ. ಜನರು ನೋಡ್ಕೊಂಡು ಆಶ್ಚರ್ಯ ಇರ್ತಾರೆ. ಇವರು ಅವ್ರಿಗೆ ನಾವು ಕೊಟ್ಟಿದ್ದೆವು, ಪ್ರೀತಿಯಿಂದ ಕೊಟ್ಟಿದ್ದೆವು, ಮೊದಲು ಬಂಗಾರದದು, ಅದು ಬೆಳೆ ಬಾಳುವುದದು, ಯಾಕೆ ಅವ್ರು ಕೊಡ್ತಾ ಇದ್ದಾರೆ ಬೇರೆಯವರಿಗೆ? ತಮ್ಗೆ ಇಟ್ಕೊಳ್ಬೇಕಿತ್ತಲ್ಲ. ಇಲ್ಲ, ಅವ್ರ ಸ್ವಭಾವನೇ ಹಾಗೆ. ಒಂದು ದಿವಸ ಒಬ್ಬ ರಾಜರು ಅವ್ರ ಜೊತೆ ಬಂದಿದ್ರಂತೆ, ಅವ್ರ ಕಡೆ ಬಂದಿದ್ರಂತೆ. ಮತ್ತು ರಾಜನ ನೋಡಿಕೊಂಡು ಸ್ವಾಮೀಜಿ ಎದ್ದಿಡ್ಕೊಂಡು ಹೇಳಿದರು, ರಾಜರೇ ನೀವಾದರೂ ಯಾಕೆ ಬಂದಿದ್ದೀರಿ? ನಾನೇ ನಿಮ್ಮ ಅರಮನೆಗೆ ಬರ್ತಿದ್ದಲ್ಲ, ನೀವು ಹೇಗೆ ಕಳಿಸಿದ್ರೆ? ಇಲ್ಲ, ನಾನು ಬಂದಿದ್ದೆ ನಿಮ್ಮ ನೋಡಲಿಕ್ಕೆ, ನಿಮ್ಮ ದರ್ಶನ ಪಡೀಲಿಕ್ಕೆ. ಹಾಗಾದರೆ ನಾನು ನಿಮ್ಗೆ ಏನು ಕೊಡಲಿ? ಇದು ಕೊಡಲಿ, ಅದು ಕೊಡಲಿ, ಇಲ್ಲದಿದ್ದರೆ ಏನು ಕೊಡಲಿ ನಿಮಗೆ ಅಂತ ಕೇಳಿದ್ರೆ ಸ್ವಾಮೀಜಿಯವರಿಗೆ ಏನೂ ಬೇಡ. ನೀವು ಕೊಡುವುದು ಅಥವಾ ನಿಮ್ಮಿಂದ ಬಯಸೋದು ಒಂದೇ ಒಂದು ವಿಷಯ, ಅದೇನೆಂದರೆ ನಿಮ್ಮ ಉದಾರತೆ. ನೀವು ಯಾವ ಮನಸ್ಸಿನಲ್ಲಿ ಬೇರೆಯವರಿಗೆ ಕೊಡ್ತಿದ್ರಿ ಅದೇ ಮನಸ್ಸು ನನಗೂ ಬೇಕು. ನನಗೆ ವಸ್ತುಗಳು ಬೇಡ. ನಮ್ಮ ಅರಮನೆಯಲ್ಲಿ ನಿಮಗಿಂತ ಹೆಚ್ಚು ನನಗಿದೆ, ಆದರೆ ನಿಮ್ಮ ಹಾಗೆ ನನಗೆ ಉದಾರತೆ ಇಲ್ಲದಿದ್ದರೆ ನಾನು ಸ್ವಾರ್ಥನಾಗಿದ್ದೇನೆ. ಅದಕ್ಕಾಗಿ ಆ ಸ್ವಾರ್ಥ ಬಿಟ್ಕೊಂಡು ಉದಾರತೆ ಇಟ್ಟರೆ ಆ ಉದಾರತೆ ಗುಣವನ್ನು ನನಗೆ ಕೊಡ್ರಿ ಅಂದ್ಕೊಂಡು ಆಶೀರ್ವದಿಸ್ಕೊಂಡು ಕೇಳಿದಂತೆ. ಬಹುಶಃ ದೇವರ ಹತ್ರ ನಾವು ಅದೇ ಕೇಳಬೇಕು. ನಿಮ್ಮಲ್ಲಿ ಶಾಂತಿ ದೇವರೇ ನನಗೆ ಕೊಡ್ರಿ, ನಾನು ಶಾಂತಿಯಿಂದ ಇರಲಿಕ್ಕೆ ಬಯಸ್ತೇನೆ. ನಿಮ್ಮಲ್ಲಿದ್ದಂತೆ ನ್ಯಾಯ ನನಗೆ ಕೊಡ್ರಿ, ಯಾಕಂದರೆ ನಾನು ಅನ್ಯಾಯ ಮಾಡ್ತಾ ಇದ್ದೇನೆ, ನಾನು ಭಾಳ ಸಲ ಮೋಸ ವಂಚನೆ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿದ್ದಂಥ ನೆಮ್ಮದಿ ನನಗೆ ಕೊಡ್ರಿ, ಯಾಕಂದರೆ ನನಗೆ ಸಾಲುವುದಿಲ್ಲ. ನನಗೂ ದೊಡ್ಡ ವಿಷಯ ಮತ್ತು ದೊಡ್ಡ ವಸ್ತು ಕೊಟ್ಟಿದ್ದು ಕೂಡ ಅದು ಸಾಲುದಿಲ್ಲ. ನನಗೆ ಇನ್ನೂ ಆಸೆ ಇದೆ, ಇನ್ನೊಂದು ಬೇಕು, ನನಗೆ ಇನ್ನೊಂದು ಕಾರ್ ಬೇಕು, ಇನ್ನೊಂದು ಬಂಗ್ಲೆ ಬೇಕು, ಇನ್ನೊಂದು ಇದು ಬೇಕು. ನನಗೆ ನನ್ನ ಜೀವನ ಇದರಲ್ಲಿ ಇದೆ. ಆದರೆ ನಿಮ್ಮಲ್ಲಿದ್ದಂಥ ಶಾಂತಿ, ಸಮಾಧಾನ, ನೆಮ್ಮದಿ, ಒಂದು ಗೆಳೆತನ, ನನ್ನ ಪ್ರೀತಿ, ಪ್ರೇಮ ಅದು ನಿಮ್ಮ ಹತ್ರ ಬೇಕು ಅಂದ್ಕೊಂಡು ನಾವು ಇವತ್ತು ಕೇಳ್ಕೊಳ್ಳೋದು. ಪ್ರೀತಿಯ ದಂಪತಿಗಳೇ, ಭಾಳ ಸಂತೋಷದಿಂದ ನೀವು 10 ಮಂದಿ ಇವತ್ತು ಬಂದಿದ್ದೀರಿ. ಬಹುಶಃ ಇನ್ನೂ ಭಾಳ ಮಂದಿ ದಂಪತಿಗಳು ಇದ್ದಾರೆ. ಮತ್ತು ದಂಪತಿ ನಮ್ಮ ಮದುವೆ ಜೀವನ, ನಮ್ಮ ಕುಟುಂಬ ಜೀವನ, ಕೌಟುಂಬಿಕ ಜೀವನ, ನಾವು ಹೇಳುವುದು ಒಂದು ಪವಿತ್ರ ಜೀವನ. ನಿಮ್ಮ ಚರಿತ್ರೆಯ ಮದುವೆ ಸಂಸ್ಕಾರದಿಂದ ಶುರು ಆಗಿದ್ದು, ಮತ್ತು ಆ ಚರಿತ್ರೆಯಲ್ಲಿ ನೀವು ಒಂಟಿಗೆ ಆಗಿ ಬಂದಿದ್ದೀರಿ. ಬಹುಶಃ 20 ವರ್ಷ ಹಿಂದೆ, 10 ವರ್ಷದಿಂದ ಮದುವೆ ಆಗುವಾಗ ನೀವು ಸ್ವತಂತ್ರವಾಗಿದ್ದೀರಿ, ಯಾರೂ ಕೇಳೋರಿರಲಿಲ್ಲ. ಆದರೆ ಇವತ್ತು ನಿಮ್ಮ ಜೊತೆಗೆ ಅಥವಾ ನಿಮ್ಮ ಚರಿತ್ರೆಯಲ್ಲಿ ಮತ್ತೊಬ್ಬರು ಸೇರಿಕೊಂಡಿದ್ದಾರೆ. ಯಾರು? ದೇವರು ಸೇರಿಕೊಂಡಿದ್ದಾರೆ. ದೇವರಿಗೆ ನೀವು ಅನ್ಯಾಯ ಮಾಡಲಿಕ್ಕೆ ಆಗುವುದಿಲ್ಲ, ದೇವರಿಗೆ ನೀವು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ. ಇತರರ ಕಣ್ಣಲ್ಲಿ ನೀವು ಮಣ್ಣು ಹಾಕ್ಬೋದು, ನಾನು ಸಂಭಾವಿತನಾಗಿದೆ ಅಂದ್ಕೊಂಡು ತೋರಿಸ್ಬೋದು. ಆದರೆ ದೇವರನ್ನು ಹೃದಯ ನೋಡ್ತಾರೆ. ಮತ್ತು ಮನುಷ್ಯರ ಕಣ್ಣಲ್ಲಿ ನೀವು ಮಣ್ಣು ಹಾಕ್ಬೋದು, ಆದರೆ ದೇವರ ಕಣ್ಣಲ್ಲಿ ಮಣ್ಣು ಹಾಕ್ಲಿಕ್ಕೆ ಆಗೋದಿಲ್ಲ. ದೇವರು ನಿಮ್ಮ ಅಂತರಂಗ ಜೀವನ, ನಿಮ್ಮ ಕೌಟುಂಬಿಕ ಜೀವನ, ನಿಮ್ಮ ಎಲ್ಲ ವಿಷಯದಲ್ಲಿ ದೇವರು ಗೊತ್ತಿದೆ.
ಬಹುಶಃ ನಾನು ಕೂಡ ಯೋಚನೆ ಮಾಡ್ತಿದ್ದೆ, ನನಗೆ ಎಂಥ ಹೆಂಡತಿ ಸಿಕ್ಕಿದ್ದೆ, ನಾನು ಎಷ್ಟು ಮಂದಿ ಹುಡುಗಿಯರು ನೋಡಿದ್ದೆ, ಅವ್ರಿಗೆ ನಾನು ಮದುವೆ ಆಗಬೇಕಿತ್ತು, ಆ ಗಂಡನಿಗೆ ನಾನು ಮನುಷ್ಯನಿಗೆ ಇವರು ಯಾರು ನನಗೆ ಯಾವುದಕ್ಕೆ ಉಪಯೋಗಿಲ್ಲವರು ಇಲ್ಲ. ಇಂಗ್ಲೀಷ್ನಲ್ಲಿ ನಾವು ಹೇಳ್ತೇವೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಸ್ವರ್ಗ ಲೋಕದಲ್ಲಿ ದೇವರು ಮಾಡುವಂಥ ದಂಪತಿಗಳು ನೀವು ಆಗಿದ್ದೀರಿ. ಮತ್ತು ಆ ದಾಂಪತ್ಯ ಜೀವನದಲ್ಲಿ ದೇವರು ಸೇರಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಮನುಷ್ಯರು ಮಿಸ್ಟೇಕ್ ಮಾಡ್ತೇವೆ, ತಪ್ಪು ಮಾಡ್ತೇವೆ, ಆದರೆ ದೇವರು ತಪ್ಪು ಮಾಡೋದಿಲ್ಲ. ಯಾವ ಜೀವನದಲ್ಲಿ ದೇವರು ನಿಮ್ಮ ತಪ್ಪು ಮಾಡಿದ್ರು ನಾವು ಸ್ವಲ್ಪ ಹೇಳ್ರಿ, ನಮ್ಮ ಗಂಡ ತಪ್ಪಾಗಿ ಬಂದಿದ್ದಾರೆ ಅಂದ್ಕೊಂಡು ಹೇಳ್ರಿ, ನನ್ನ ಹೆಂಡತಿ ತಪ್ಪಾಗಿ ಬಂದಿದ್ದಾರೆ ಅಂದ್ಕೊಂಡು ನನಗೆ ಹೇಳ್ರಿ, ನಾನು ಕೂಡ ಸ್ವಲ್ಪ ವಿಚಾರ ಮಾಡ್ತೇನೆ. ದೇವರು ತಪ್ಪು ಮಾಡೋದಿಲ್ಲ. ಗಾಡ್ ಡಸ್ ನಾಟ್ ಮೇಕ್ ಮಿಸ್ಟೇಕ್ಸ್. ದೇವರು ಅದೇ ಗಂಡ ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ, ಅದೇ ಹೆಂಡತಿ ನೀವು ಕೊಟ್ಟಿದ್ದಾರೆ, ಅದೇ ಮಗು, ಅದೇ ಕೌಟುಂಬಿಕ ಜೀವನದಲ್ಲಿ ಅದೇ ಸಂಸಾರ ನೀವು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರ ಹತ್ರ ಪ್ರಾರ್ಥಿಸುವುದು, ದೇವರ ಹತ್ರ ನಾವು ವಿಶ್ವಾಸ ಇರುವುದು. ಯಾರು ನನ್ನ ಮೋಸ ಮಾಡಿದ್ರು ಕೂಡ ದೇವರು ನನ್ನ ಮೋಸ ಮಾಡುವುದಿಲ್ಲ. ದೇವರು ನನ್ನ ಮೋಸ ಮಾಡಿದ್ರು, ನಾನು ದೇವರು ಕೊಡೋದು ಏನೂ ಇಲ್ಲ, ಆದರೆ ದೇವರು ನಾನು ಕೊಡ್ತಾ ಇದ್ದಾರೆ. ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಿ, ಗಾಡ್ ಗಿವ್ಸ್ ಆ್ಯಂಡ್ ಫರ್ಗಿವ್ಸ್, ಮ್ಯಾನ್ ಗೆಟ್ಸ್ ಆ್ಯಂಡ್ ಫರ್ಗೆಟ್ಸ್. ಗಾಡ್ ಗಿವ್ಸ್ ಆ್ಯಂಡ್ ಫರ್ಗಿವ್ಸ್. ದೇವರು ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ? ಇನ್ನೂ ಕೊಡ್ತಾ ಇದ್ದಾರೆ. ಹಾಗೂ ದೇವರು ಕ್ಷಮಿಸುತ್ತಾರೆ. ಗಾಡ್ ಫರ್ಗಿವ್ಸ್. ನಾವು ಮನುಷ್ಯರು ಏನು ಮಾಡ್ತೀವಿ? ವಿ ಗೆಟ್ ಆ್ಯಂಡ್ ಫರ್ಗೆಟ್. ಎಷ್ಟು ಗೆಟ್ ಆಗಲಿ ಇನ್ನೂ ಆಗಲಿ, ಯಾವ ದಿವಸ ನಾನು ಯಾರು ಹೇಳಿದ್ದಾರೆ, ಇಲ್ಲಿಯವರಾದರೆ ಬೇರೆಯವರಾದರೆ ಯಾರು ಹೇಳಿದ್ದಾರೆ ಸಾಕು, ಮತ್ತೆ ಬೇಡ ಅಂದ್ಕೊಂಡು ಯಾರು ಹೇಳಿದ್ದಾರೆ? ಯಾರೂ ಹೇಳೋದಿಲ್ಲ. ಇನ್ನೂ ಬೇಕಾದರೆ ಕೊಡ್ರಿ ಅಂದ್ಕೊಂಡು ಹೇಳ್ತೇವೆ. ನಮ್ಮ ಜೀವನ ನೋಡಿ, ನಮ್ಮ ಚಂಬುದಲ್ಲಿ, ನಮ್ಮ ಮಡಿಕೆಯಲ್ಲಿ ಒಂದು ತೂತಿದ್ದ ಹಾಗೆ, ಎಷ್ಟು ಹಾಕಿದರೂ ಕೂಡ ಅದು ತುಂಬುವುದಿಲ್ಲ, ಅದು ತುಂಬುವುದಿಲ್ಲ. ಎಷ್ಟು ಹಾಕಿದ್ರು ಕೂಡ ನಾವು ಹೇಳೋದಿಲ್ಲ, ಸಾಕು ಅಂದ್ಕೊಂಡು ನಾವು ಹೇಳೋದಿಲ್ಲ. ನಮ್ಮ ಜೀವನ, ನಮ್ಮ ಸ್ವಾರ್ಥ ಹಾಗೆ ಆಗಿದೆ. ಅದಕ್ಕಾಗಿ ಇವತ್ತಿನ ಈ ದೇವರ ಸಂದೇಶ ದೇವರ ಹಾಗೆ ಆಗಲಿಕ್ಕೆ ನಮ್ಗೆ ಕರೆ ಕೊಡ್ತದೆ. ನಾವು ದೊಡ್ಡವರಾಗೋದು ಬೇಡ. ಹಿಂದಿಯಲ್ಲಿ ಹೇಳ್ತೇವೆ, ಹಮಾರ ಜೀವನ ಲಂಬಾ ಹೋನಾ ನಹೀ ಲೇಕಿನ್ ಬಡಾ ಹೋನಾ ಹೈ. ಅದು ಬಹಳ ಉದ್ದವಾಗಿರೋದು ಬೇಡ, ಅದು ಒಳ್ಳೆಯದಾಗಿ ಇರುವುದಷ್ಟೇ ನಮಗೆ ಸಾಕು. ಅದಕ್ಕಾಗಿ ದೇವರ ಹತ್ರ ನಮ್ಮ ದಂಪತಿಗಳಿಗೋಸ್ಕರ, ಕೌಟುಂಬಿಕ ಜೀವನದಲ್ಲಿ ಸೇರಿಸಿಕೊಂಡಿದ್ದವರಿಗೆ ಪ್ರತಿಯೊಬ್ಬರಿಗೋಸ್ಕರ ಮಾಡೋಣ. ಯಾಕೆಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಇದ್ದೇ ಇದೆ. ಪೋಪ್ ಫ್ರಾನ್ಸಿಸ್ ಅವರು ದಂಪತಿಗಳಿಗೆ ತಮ್ಮ ಸಂಭಾಷಣೆ ಕೊಡುವಾಗ ಅವ್ರು ಕೇಳ್ತಿದ್ರಂತೆ, ಇಲ್ಲಿ ಅವರು ಯಾರಾದರೂ ಏನೂ ಪ್ರಾಬ್ಲಮ್ ಇದ್ದವರು ದಯವಿಟ್ಟು ಕೈ ಮೇಲೆ ಹಾಕ್ರಿ, ಏನೂ ಪ್ರಾಬ್ಲಮ್ ಇದ್ದವರು, ಯಾಕಂದರೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಏನೂ ಪ್ರಾಬ್ಲಮ್ ಇಟ್ಕೊಂಡು ಹೇಳ್ರಿ. ಹಾಕಿದರೆ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಅವರು ಆಮೇಲೆ ಹೇಳ್ತಿದ್ದರಂತೆ, ನೀವು ಯಾರಾದರೂ ಹೇಳಿದರೆ ನಮ್ಮ ಕುಟುಂಬದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂದ್ಕೊಂಡು ಹೇಳಿದರೆ ನೀವು ಸುಳ್ಳುಗಾರರು, ಯು ಆರ್ ಲಾಯರ್ಸ್ ಅಂತ ಹೇಳ್ತಿದ್ರಂತೆ. ಯಾಕಂದರೆ ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಬಹುಶಃ ಒಂದು ಸಿಕ್ನೆಸ್, ಅಥವಾ ಒಂದು ಸಾಲ, ಅಥವಾ ಒಂದು ನಾಚಿಕೆಯಿಡುವ ಒಂದು ವಸ್ತು, ಅಥವಾ ಬಹುಶಃ ಯಾವುದೋ ಒಂದು ರೀತಿಯಲ್ಲಿ ನಾನು ಮಾಡಿದಂಥ ಅಥವಾ ಶ್ವಾಸನೆ ಕೊಟ್ಟಿದಂಥ ಮೋಸ ಮಾಡಿದಂಥ ಏನೋ ವಿಷಯ ಇದ್ದೇ ಇರ್ತದೆ. ಆದರೆ ಈ ಕೌಟುಂಬಿಕ ಜೀವನದಲ್ಲಿ ಈ ಸಮಸ್ಯೆಗಳೊಂದಿಗೆ ದೇವರು ಪರಿಹಾರ ಕೊಡುತ್ತಾರೆ. ದೇವರು ನಮ್ಮ ಸಮಸ್ಯೆಗಳಿಗೆ ಅಷ್ಟೇ ಅಲ್ಲದೆ ಸಮಸ್ಯೆ ಜೊತೆಗೆ ನಮಗೂ ಕೂಡ ಪರಿಹಾರ ಕೊಡ್ತಾರೆ. ಅದು ಕ್ರೈಸ್ತ ಜೀವನ, ಕ್ರೈಸ್ತ ಕೌಟುಂಬಿಕ ಜೀವನವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೋಸ್ಕರ ನಾನು ವಿಶೇಷವಾಗಿ ಇವತ್ತು ಪ್ರಾರ್ಥಿಸ್ತೇನೆ. ಇದು ಚಿಕ್ಕ ಒಂದು ಧರ್ಮಕೇಂದ್ರ ಆಗಿರಬಹುದು, ಆದರೆ ಒಂದು ಚೊಕ್ಕ ಒಂದು ಮಾದರಿ ಬಹುಶಃ ಧರ್ಮಸಭೆ ಆಗಲೇಬೇಕು. ನಾವು 20 ಮಂದಿ ಅಷ್ಟೇ ಇದ್ದೇವೆ, 30 ಮಂದಿ ಅಷ್ಟೇ ಇದ್ದೇವೆ, ನಮಗೆ ಒಂದೇ ಒಂದು ಪೂಜೆಗೆ ಬರುವಂಥ ಜನಕೊಂಡು ನೀವು ನಾಚಿಕೊಳ್ಳೋದು ಅಥವಾ ನೀವು ತಪ್ಪು ತಿಳ್ಕೊಳ್ಳೋದು ಬೇಡ. ನಿಮ್ಮಲ್ಲಿ ಬಹುಶಃ ಒಬ್ಬರು ಸಂತ ಜೋಸಫರ ಹಾಗೆ, ಮರಿಯಮ್ಮನವ್ರ ಹಾಗೆ ಒಬ್ಬರು ಒಂದು ಕುಟುಂಬಕ್ಕೆ ಜೀವನ ನಡೆಸ್ಕೊಂಡು ಬರೋರು ಇದ್ದರೆ ಸಾಕು.
ಗುರಿ ದೊಡ್ಡದು, ಅದೇ ದೊಡ್ಡದು. ನಾವು ಆ ದೊಡ್ಡ ಊರಿಂದ ಬರಬೇಕು, ಆ ದೊಡ್ಡ ಮನೆತನದಿಂದ ಬರಬೇಕು, ನನ್ನ ದೊಡ್ಡ ಜಾತಿ ಆಗಬೇಕು, ನನ್ನ ಇದು ಜೀವನದಲ್ಲಿ ನನಗೆ ಇದೆಲ್ಲ ತಿಳುವಳಿಕೆ ಇರಬೇಕು ಅಂತ ಬೇಡ. ಇತ್ತೀಚಿನ ಕಾಲದಲ್ಲಿ ನಾನು ನೋಡ್ತಾ ಇದ್ದೇನೆ, ನಮ್ಮ ಗುರುಗಳು ಬರುವಂಥ ಕುಟುಂಬಗಳು ಭಾಳ ಕುಟುಂಬದಿಂದ ಏನೂ ಇಲ್ಲದ್ರಂತ. ನಾನು ಒಂದು ಸಲ ನಮ್ಮ ಕನಕಪುರ ಆ ಕಡೆ ಹೋಗಿದ್ದಾಗ ಒಂದು ತಾಯಿ ಒಬ್ಬರು ನನ್ನ ಭೇಟಿಯಾಗಿತ್ತು. ಫಾದರಿ, ನನ್ನ ಮಗನ ಪರಿಚಯ ಇದೆ ನಿಮಗೆ? ಇಲ್ಲಮ್ಮ, ಯಾರು ಅಂತ. ಅಲ್ಲ, ಆ ಗುರುಗಳು ನನ್ನ ಮಗ ಎಲ್ಲ ಭಾಳ ಸಂತೋಷವಾಯಿತು. ತಂದೆ ಇರಲಿಲ್ಲ ನಮ್ಮ ಗುರುಗಳಿಗೆ, ಅಮ್ಮ ಕಷ್ಟದಿಂದ ಸಾಗಿಸ್ಕೊಂಡು ಅವರಿಗೆ ಈ ದೇವರ ಸೇವೆಗೆ ಸಮರ್ಪಿಸಿದರು. ಅದಕ್ಕಾಗಿ ನಾನು ಹೇಳಿದ್ದೇನೆ, ನೀವು ಭಾಗ್ಯವಂತಮ್ಮ. ನಿಮ್ಮ ಮನೆ ಗುಡಿಸಲಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಮತ್ತೇನೂ ಇಲ್ಲದಿರ್ಬೋದು, ಆದರೆ ಈ ಗುರುಗಳು ನೀವು ಪಟ್ಟಿದ್ದು ಮತ್ತು ಒಳ್ಳೆಯ ಗುರುಗಳು ನೀವು ಕೊಟ್ಟಿದ್ದಾರೆ. ನಿಮ್ಮ ಪರವಾಗಿ ನಾನು ನಿಮಗೆ ನಿಮ್ಮ ಕಾಲಿಗೆ ನಾನು ಬೀಳ್ಬೇಕು. ಯಾಕೆಂದರೆ ನೀವು ಧನ್ಯವಂತರು, ನೀವು ಭಾಗ್ಯವಂತರು. ಅದಕ್ಕಾಗಿ ದೇವರ ಹತ್ರ ನಾವು ವಿಶೇಷವಾಗಿ ನಾವು ಕುಟುಂಬದ ಬಗ್ಗೆ ಮತ್ತು ಕುಟುಂಬದ ವಿಷಯದಲ್ಲಿ ನಮ್ಮ ಕೌಟುಂಬಿಕ ಜೀವನದಿಂದ ಇತರರಿಗೂ ಕೂಡ ಮಾದರಿ ಮತ್ತು ನಮ್ಮ ಕುಟುಂಬ ಸಾಗಿಸಿಕೊಂಡು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ತಯಾರು ಮಾಡಿಕೊಂಡು ಇವತ್ತು ದೇವರ ಹತ್ರ ಪ್ರಾರ್ಥಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಚಿತ್ತವನ್ನು ಅರಿತು ಅವರ ಪ್ರೀತಿಯ ಆಳವನ್ನು ಮನವರಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಬಾಳನ್ನು ರೂಪಿಸಲು ಬೇಕಾದ ವರಗಳಿಗಾಗಿ ತಂದೆಯಾದ ದೇವರಲ್ಲಿ ಈಗ ನಮ್ಮ ಕೋರಿಕೆಗಳನ್ನಿಟ್ಟು ಪ್ರಾರ್ಥಿಸೋಣ. ನಮ್ಮ ಧರ್ಮಸಭೆಯನ್ನು ಮುನ್ನಡೆಸಲು ಪವಿತ್ರಾತ್ಮರ ಪ್ರೇರಣೆಯಿಂದ ಆಯ್ಕೆಯಾಗಿರುವ ಜಗದ್ಗುರು ಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ತಮ್ಮ ಸೇವೆ ಮತ್ತು ಜೀವನದ ಮೂಲಕ ಜನರಿಗೆ ಪ್ರೇರಣೆಯ ಸಾಧನಗಳಾಗಲೆಂದು ಒಲವಿಂದ ನೀಯಾಲಿಸು. ಓ ದೇವರೇ, ಈ ಪ್ರಾರ್ಥನೆ ಒಲವಿಂದ ನೀಯಾಲಿಸು. ನಮ್ಮ ದೇಶವನ್ನಾಳುವ ರಾಜಕೀಯ ನಾಯಕರುಗಳು ಸ್ವಾರ್ಥ ಸಾಧಕರಾಗದೆ ಜನರ ಹಾಗೂ ದೇಶದ ಏಳಿಗೆಗಾಗಿ ನಿಸ್ವಾರ್ಥ ಮನೋಭಾವನೆಯಿಂದ ಶ್ರಮಿಸಲು ಕೃಪೆ ನೀಡಲೆಂದು ಒಲವಿಂದ ನೀಯಾಲಿಸು. ಓ ದೇವರೇ,
ನೀಯಾಲಿಸು. ಜೀವನದಲ್ಲಿ ಜಿಗುಪ್ಸೆ, ನಿರಾಸೆ, ವೃದ್ಧಾಪದಿಂದ ವೇದನೆಯನ್ನು ಅನುಭವಿಸುವವರಿಗೆ ಹಾಗೂ ಅನಾಥ ಮಕ್ಕಳಿಗೆ ನಿಮ್ಮ ಪುತ್ರ ಕ್ರಿಸ್ತರ ಮೂಲಕ ಅವರ ನೊಂದ ಬಾಳಿನಲ್ಲಿ ನವಭರವಸೆಯ ಚಿಗುರು ಮೂಡುವಂತಾಗಲೆಂದು ಒಲವಿಂದ ನೀಯಾಲಿಸು. ಓ ದೇವರೇ, ಈ ಪ್ರಾರ್ಥನೆ ಒಲವಿಂದ ನೀಯಾಲಿಸು. ನಮ್ಮ ಕುಟುಂಬಗಳು ಕ್ರಿಸ್ತರು ನಮಗೆ ಕಲಿಸಿದ ಮೌಲ್ಯಗಳನ್ನು ಕಲಿಯುವ ಹಾಗೂ ಕಲಿಸುವ ತಾಣಗಳಾಗಲೆಂದು ಒಲವಿಂದ ನೀಯಾಲಿಸು. ಓ ದೇವರೇ, ಈ ಪ್ರಾರ್ಥನೆ ಒಲವಿಂದ ನೀಯಾಲಿಸು. ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳು ವಿಶೇಷವಾಗಿ ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೋಸ್ಕರ ಪ್ರಾರ್ಥಿಸೋಣ. ಪ್ರಭು, ಈ ನಮ್ಮ ಕೋರಿಕೆಗಳನ್ನು ನಮ್ಮನ್ನು ಪರಿಶುದ್ಧಗೊಳಿಸಲು ದಯಾಮಯ ತಂದೆಯೇ, ನಮ್ಮ ದೀನ ಮೊರೆಯನ್ನು ಆಲಿಸಿರಿ. ನಮ್ಮ ಏಳು ಬೀಳುಗಳು, ನೋವು ನಲಿವುಗಳ ಜೀವನವನ್ನು ನಿಮ್ಮಲ್ಲಿ ನಾವು ತಂದಿದ್ದೇವೆ. ನಮ್ಮನ್ನು ಹರಿಸಿ ಬಾಳನ್ನು ಪಾವನಗೊಳಿಸಲೆಂದು ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಅರ್ಪಿಸುವೆನು ಭವ್ಯ ಕಾಣಿಕೆ. ನಿತ್ಯ ಪಾದಕ್ಕೆ, ಅನನ್ಯ ಪಾದಕ್ಕೆ ಅರ್ಪಿಸುವೆನು ಭವ್ಯ ಕಾಣಿಕೆ. ಇಗೋ ಇಗೋ ನನ್ನ ಸರ್ವಬಲವ ತಂದಿದೆ. ಇಗೋ ಇಗೋ ನಿನ್ನ ವರವ ಪಡೆಯ ಬಂದಿದೆ. ದಿವ್ಯ ಪಾದಕ್ಕೆ, ಅನನ್ಯ ಪಾದಕ್ಕೆ ಅರ್ಪಿಸುವೆನು ಭವ್ಯ ಕಾಣಿಕೆ. ದ್ವೇಷ ದೋಷ ತುಂಬಿದ ಮನವನು, ಸ್ವಾರ್ಥಭರಿತ ಎನ್ನ ತನುವನು, ಶಾಂತಿ ಪ್ರೀತಿ ಕಾಣದ ಬಾಳನು, ನಲಿವೆ ಇರದ ನನ್ನ ಬದುಕನು ತಂದಿಯೇ ದೇವರೇ ಕರುಣಿಸು ಬೇಡುವೆ. ತಂದಿಯೇ ದೇವರೇ ಕರುಣಿಸು ಬೇಡುವೆ. ದಿವ್ಯ ಪಾದಕ್ಕೆ, ಅನನ್ಯ ಪಾದಕ್ಕೆ ಅರ್ಪಿಸುವೆನು ಭವ್ಯ ಕಾಣಿಕೆ. ದಿವ್ಯ ಪಾದಕ್ಕೆ, ಅನನ್ಯ ಪಾದಕ್ಕೆ ಅರ್ಪಿಸುವೆನು ಭವ್ಯ ಕಾಣಿಕೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಿನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಿಮ್ಮ ಕುಟುಂಬದ ಸಭೆಯ ಸಭೆಯಾಗಿಯೂ ಈ ಹೃದಯದ ಮರಗಳನ್ನು ಸ್ವೀಕರಿಸಿರಿ. ಪ್ರಭು, ಈ ನಮ್ಮ ಕಾಣಿಗಳನ್ನು ನಮ್ಮನ್ನು ಶುದ್ಧಗೊಳಿಸಲು ನವೀಕರಿಸಲಿ. ಹೀಗೆ ನಿಮ್ಮ ಚಿತ್ತವನ್ನು ನೆರವೇರಿಸಬೇಕೆಂದು ಅವರ ಸಂಧಾನದ ಮೂಲವನ್ನಾಗಲಿ
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ನಿಮ್ಮ ಮಹಿಮಾಮರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇವೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ ಕರ್ತರ ನಾಮದಲ್ಲಿ. ಬರುವವರು ಆಶೀರ್ವದಿತ ಮಹೋನ್ನತದಲ್ಲಿ ಹೋಸಾನ. ಪ್ರಭು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧ ಬಗ್ಗೆ ನೀವೇ. ಈ ಕೊಡುಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧನೆ ಮಾಡಿದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತ್ರೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದನ್ನು ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ನಂತರದ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಶಿಲುಬೆ ಹಾಗೂ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಲೋಕರಕ್ಷಕರೇ, ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಆದ್ದರಿಂದ ಪ್ರಭು ನಿಮ್ಮ
ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಹಾಗೂ ಸುಸೇನಾದನ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನ ರಕ್ಷಣೆ ವಿಶ್ರಾಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯನ್ನು ನಿಮ್ಮ ದಾಯಲ್ಲಿ ಮತ್ತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನೀವು ಸಮೂಹದ ಪ್ರಭುಗೆ ಬರಮಾಡಿರಿ. ನಮ್ಮ ಬೆಲೆಯಿಂದ ಆಯ್ತವರಲ್ಲಿ ದಯಮಾತೆ ಪುರುಷ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿಸಂತ ಜೋಸಫರೊಂದಿಗೆ ಮನೆಯಿಂದ ಪ್ರವೇಶದರೊಂದಿಗೆ ಎಲ್ಲ ಕಾಲಗಳಲ್ಲಿ ನಿಮ್ಮ ಚಿಕಿಗೆ ಪಾತ್ರರಾದ ಸಕಲ ಸಂತರೊಂದಿಗೆ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸದಸ್ಯ ಮಗಿಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವವು ಶಿಕ್ಷರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಹದದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮ ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಸಭೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತ ಆಗಮನ ನಡೆಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮ್ಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ಕೊಡುತ್ತೇನೆ ಹೇಳಿದ್ದೀರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತಿಕ ಜೀವಿಸಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳ ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ಶಾಂತಿಯ ನೀಡೆ ಮನೆ, ಶಾಂತಿಯ ನೀಡೆ ಮನೆ.
ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ನಾನು ನಡೆಬಲ್ಲಿ ನುಡಿಬಲ್ಲಿ ನನ್ನೊಡನೆ ಬಾ, ಈ ಬದುಕ ಮುನ್ನಡೆಸವ. ನಾನು ನಡೆಬಲ್ಲಿ ನುಡಿಬಲ್ಲಿ ನನ್ನೊಡನೆ ಬಾ, ಈ ಬದುಕ ಮುನ್ನಡೆಸವ. ಪ್ರಭು ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ಪ್ರಭು ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ದೂರದ ಕಲ್ಪನೆ ಆದರ್ಶ ಕನಸು ನೀನಿಲ್ಲದೆ ಪರಿಭ್ರಮೆಯು. ಕಲ್ಪನೆ ಕನಸು ನಮಗಿನ್ನು ಸಾಕು, ನೀನಿರಲು ಅದುವೇ ಬದುಕು. ದೂರದ ಕಲ್ಪನೆ ಆದರ್ಶ ಕನಸು ನೀನಿಲ್ಲದೆ ಪರಿಭ್ರಮೆಯು. ಕಲ್ಪನೆ ಕನಸು ನಮಗಿನ್ನು ಸಾಕು, ನೀನಿರಲು ಅದುವೇ ಬದುಕು. ಪ್ರಭು ಯೇಸು ಬಾ ನನ್ನೊಡನೆ ಬಾ, ಪ್ರಭು ಯೇಸು ಬಾ ನನ್ನೊಡನೆ ಬಾ. ನವ ಬಾಳಿಗೆ ಬೆಳಕಾಗಿ ಬಾ, ಎಂದೆಂದಿಗೂ ನನ್ನೊಡನೆ ಬಾ. ಪ್ರಭು ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ಪ್ರಭು ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ನಾನು ನಡೆಬಲ್ಲಿ ನುಡಿಬಲ್ಲಿ ನನ್ನೊಡನೆ ಬಾ, ಈ ಬದುಕ ಮುನ್ನಡೆಸವ. ನಾನು ನಡೆಬಲ್ಲಿ ನುಡಿಬಲ್ಲಿ ನನ್ನೊಡನೆ ಬಾ, ಈ ಬದುಕ ಮುನ್ನಡೆಸವ. ಪ್ರಭು ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ಬಾಳ ಗುರುವಾಗಿ ನಾಡ ಧ್ವನಿಯಾಗಿ ಈ ಬದುಕ ಗುಡಿಯೊಳಗೆ ಬಾರ. ಆದರ್ಶ ಬದುಕಿಗೆ ವಾಸವ ಬೆರೆಸಿ ಈ ಆತ್ಮ ಬೆಳಗಿಸಬಾರ. ಈ ಬಾಳ ಗುರುವಾಗಿ ನಾಡ ಧ್ವನಿಯಾಗಿ ಈ ಬದುಕ ಗುಡಿಯೊಳಗೆ ಬಾರ. ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ನಾನು ನಡೆಬಲ್ಲಿ ನುಡಿಬಲ್ಲಿ ನನ್ನೊಡನೆ ಬಾ, ಈ ಬದುಕ ಮುನ್ನಡೆಸವ. ನಾನು ನಡೆಬಲ್ಲಿ ನುಡಿಬಲ್ಲಿ ನನ್ನೊಡನೆ ಬಾ, ಈ ಬದುಕ ಮುನ್ನಡೆಸವ. ಪ್ರಭು ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ ಸಂಸ್ಕರಿಸವ. ಪ್ರಭು ನಿನ್ನ ಈ ದಿವ್ಯ ಸಂಸ್ಕಾರಕ್ಕೆ ನನ್ನಾತ್ಮ
ಸಕಲ ಸೃಷ್ಟಿಯ ಒಡೆಯರೇ, ಸೃಷ್ಟಿಯ ಆರಂಭದಲ್ಲಿ ಪುರುಷನು ಸ್ತ್ರೀಯನ್ನು ವಿವಾಹದ ಒಡಂಬಡಿಕೆಯಲ್ಲಿ ಐಕ್ಯವಾಗಿಸಲು ರೂಪಿಸಿದ್ದೀರಿ. ಸಕಲ ವಿವಾಹಿತ ದಂಪತಿಗಳಿಗೆ ಶಾಂತಿಯಲ್ಲಿ ಬದುಕುವ ಕೃಪೆಯನ್ನು ದಯಪಾಲಿಸಿರಿ. ಜೀವನದ ಪ್ರತಿ ದಿನವೂ ಪ್ರತಿ ಗಳಿಗೆಯೂ ಪ್ರೀತಿಯಲ್ಲಿ ನಡೆಯುವಂತೆ ಮಾಡಿರಿ. ಏಕತೆಯಲ್ಲಿ ನಡೆಯಲು ಮತ್ತು ಪರಸ್ಪರ ಗೌರವದಿಂದ ಜೀವಿಸಲು ಅವರಿಗೆ ಸಹಾಯ ಮಾಡಿರಿ. ಪವಿತ್ರಾತ್ಮನು ಅವರ ಬದ್ಧತೆಯನ್ನು ನವೀಕರಿಸಿ ದೃಢೀಕರಿಸಲಿ. ಧರ್ಮಸಭೆಯ ಮೇಲಿರುವ ಕ್ರಿಸ್ತನ ಅಪಾರ ಪ್ರೀತಿಯನ್ನು ಪ್ರತಿಬಿಂಬಿಸುವಂತೆ ಮಾಡಲಿ. ವೈವಾಹಿಕ ಜೀವನದ ಸವಾಲುಗಳಿಗೆ ಸಿಲುಕಿ ಸಂಕಷ್ಟಗಳು ಎದುರಾದಾಗ ಸ್ಥಿರವಾದ ಪ್ರೀತಿ, ಸಹನೆ, ಪ್ರಾಮಾಣಿಕತೆ ಮತ್ತು ತ್ಯಾಗದ ಜೀವನದ ಮೂಲಕ ವೈವಾಹಿಕ ಜೀವನ ಬದಲಾಗುತ್ತದೆ ಎಂಬುದನ್ನು ಅವರಿಗೆ ನೆನಪಿಸಿರಿ. ಕೋಪ, ಮನಸ್ತಾಪ, ದುರ್ಬಲತೆ, ಭಿನ್ನಾಭಿಪ್ರಾಯ ಮತ್ತು ಸಂಶಯಗಳ ಮೂಲಕ ಸವಾಲುಗಳು ಎದುರಾದಾಗ ಸಹನೆಯಿಂದ ಪರಸ್ಪರ ಆಲಿಸುವ ಜ್ಞಾನವನ್ನು, ಸೌಮ್ಯತೆಯಿಂದ ಮಾತನಾಡುವ ಕೃಪೆಯನ್ನು, ಕ್ಷಮಿಸುವ ಹೃದಯವನ್ನು ದಯಪಾಲಿಸಿರಿ. ಗಲಿಲೆಯದ ಕಾನಾದ ಊರಿನಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿದ್ದ ಪ್ರಭು ಯೇಸುವೇ, ವಿವಾಹಿತ ದಂಪತಿಗಳ ಮನೆಗೆ ಆನಂದ, ಶಾಂತಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿರಿ. ದೇವಮಾತೆ ಮರಿಯಮ್ಮನವರೇ ಮತ್ತು ಮಹಿಮಾಭರಿತ ಸಂತ ಜೋಸೇಫರೇ, ಈ ನಮ್ಮ ಶ್ರೇಷ್ಠದ ಕುಟುಂಬಗಳು ಪವಿತ್ರತೆಯಲ್ಲಿ, ವಿಧೇಯತೆಯಲ್ಲಿ ಮತ್ತು ಏಕತೆಯಲ್ಲಿ ಬೆಳೆಯುವಂತೆ ಆಶೀರ್ವದಿಸಿರಿ. ಆಮೆನ್. ಪ್ರಕಟಣೆಗಳು. ಇಂದು ಸಾಧಾರಣ ಕಾಲದ 6ನೇ ಭಾನುವಾರವನ್ನು ನಾವು ಆಚರಿಸುತ್ತೇವೆ. ಕಳೆದ ವಾರ ಒಂದು ಕಾಲಕ್ಕೆ 8,600 ರೂಪಾಯಿ ಮತ್ತು 18 ಬುಧವಾರ ನಾವು ವಿಭೂತಿ ಬುಧವಾರವನ್ನು ಆಚರಿಸುತ್ತೇವೆ. ಅದರೊಂದಿಗೆ ತಪಸ್ಸು ಕಾಲವನ್ನು ನಾವು ಪ್ರಾರಂಭಿಸುತ್ತೇವೆ. ಅದರಿಂದ ಅಂದು ಬೆಳಗ್ಗೆ 6 ಬಲಿಪೂಜೆ ಇರುತ್ತದೆ. ಅದರಲ್ಲಿ ನೀವು ಭಾಗವಹಿಸಬೇಕೆಂದು ನಿಮ್ಮೆಲ್ಲರನ್ನು ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ನಮ್ಮ ಮಹಾದರ್ಶಕರು ಇಲ್ಲಿ ಬಂದು ಈ ಬಲಿಪೂಜೆಯನ್ನು ಪ್ರಾರಂಭಿಸಿ ನಮಗಾಗ ಪ್ರಾರ್ಥಿಸಿದ್ದಾರೆ. ಅದರಿಂದ ಈ ಸಂತೋಷದಿಂದ ಅದನ್ನು ವ್ಯಕ್ತಪಡಿಸಲು ನನ್ನ ಪರವಾಗಿ ನಮ್ಮನ್ನ ಚಪ್ಪಾಳೆಯೊಂದಿಗೆ ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಭ್ರಷ್ಟಾನ್ನದಿಂದ ಪ್ರದರ್ಶಿತರಾಗಿದ್ದೇವೆ. ನಾವು ನಿಜವಾಗಿ ಜೀವಿಸಬಹುದಂತ ಆಹಾರಕ್ಕಾಗಿ ಸದಾ ಹಾತೊರೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ದೇವರ ಆಶೀರ್ವಾದವನ್ನು ಸ್ವೀಕರಿಸಿರಿ. ಸಕಲ ಸಾಂತ್ವನದ ಮೂಲವಾದ ದೇವರು ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪ್ರಯಾಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯರೇ, ಎಲ್ಲರೂ ದಯವಿಟ್ಟು ಕುಳಿತುಕೊಳ್ಳಿ. ಒಂದು 5 ನಿಮಿಷ ಸನ್ಮಾನ ಕಾರ್ಯಕ್ರಮ ನಮ್ಮ ಧರ್ಮಾಧ್ಯಕ್ಷರಿಗೆ. ಜಸ್ಟ್ ಫೆಲಿಸಿಟೇಟ್, ಏನು ಮಾತಾಡಲ್ಲ, ಫೆಲಿಸಿಟೇಷನ್ ಮಾಡ್ತೀವಿ.
ನಮ್ಮ ಪಾಲನಾ ಸಮಿತಿಯ ವತಿಯಿಂದ ನಾನು ಮಾಡ್ತೇನೆ. ಫೌಸ್ಟಿನಾ ಅಸೋಸಿಯೇಷನ್ ಅವರ ವತಿಯಿಂದ ಸ್ಟೀಫನ್ ಕಿರಣ್ ರವರು ಹಾಗೂ ಗಾನವೃಂದದಿಂದ ಅರುಣ್ ರವರು ಬಿಷಪ್ರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಲಿಪೂಜೆಯ ಮುಕ್ತ ಈ 10 ದಂಪತಿಗಳು ಮುಂದೆ ಬಂದು ಒಂದು ಫೋಟೋ ಸೆಷನ್. ಬಲಿಪೂಜೆ ಮುಗಿದ ನಂತರ ಪಾಲನಾ ಸಮಿತಿ, ಹಣಕಾಸು ಸಮಿತಿಯ ಸದಸ್ಯರು ಕೂಡಲೇ ದೇವಾಲಯದ ಮೇಲ್ಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಂದು 10 ನಿಮಿಷದ ಚರ್ಚೆ ಇರುತ್ತದೆ ಎಲ್ಲ ಪಾಲನಾ ಸಮಿತಿ, ಹಣಕಾಸು ಸಮಿತಿಯ ಸದಸ್ಯರು. ಕ್ಲೀಟರ್ ಸಲ್ದಾನ್ ಅವರು ಮತ್ತು ವಿಲಿಯಂ ಸಲ್ದಾನ್ ಅವರು ಮೇಲೆ ಬರಬೇಕು. ಸ್ತುತಿಸುವೆ ದಿನ ದಿನ ನಿನ್ನಯ ತ್ಯಾಗದ ಜೀವನವ ನೆನೆದು ದಿನ ದಿನ. ಅಮ್ಮ ಸಂತ ಫೌಸ್ಟಿನಾ ಹೊಗಳುತ್ತ ಸ್ತುತಿಸುವೆ ದಿನ ದಿನ ನಿನ್ನಯ ತ್ಯಾಗದ ಜೀವನವ ನೆನೆದು ದಿನ ದಿನ. Faustina, Santa Faustina, Santa Faustina, Santa Faustina, Santa Faustina, Santa Faustina.